ರಾಯಚೂರು ಧಾರ್ಮಿಕ ಆಚರಣೆಯ ಫ್ಲೆಕ್ಸ್ ತೆರವು ವಿರೋಧಿಸಿ ಆರ್ಯವೈಶ್ಯ ನಗರೇಶ್ವರ ದೇವಸ್ಥಾನ ಮುಂದೆ ಪ್ರತಿಭಟನೆ. ರಾಯಚೂರು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಯಿಂದ ನಿಂದನೆ. ಪ್ರತಿಭಟನೆಗೆ ಇಳಿದ ಆರ್ಯವೈಶ್ಯರು. ನಗರದ ಆರ್ಯವೈಶ್ಯ ಸಮುದಾಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಳೆದ 4 ದಿನಗಳಿಂದ ಕುಲದೇವತೆ ವಾಸವಿ ತಾಯಿಯ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದು, ಇಂದು ಬೆಳಗ್ಗೆ ಮಹಾನಗರ ಪಾಲಿಕೆಯ ಅಧಿಕಾರಿ ರಾಜ್ಕುಮಾರ್ ಸಿಬ್ಬಂದಿ ನರಸಿಂಹನೂರವರು ದೇವಸ್ಥಾನದ ಒಳಗಡೆ ನಾಮಫಲಕ ತೆಗೆಯಲು ಮುಂದಾದಾಗ ಅಲ್ಲಿನ ಆರ್ಯವೈಶ್ಯ ಮಹಿಳೆಯರು ಪುರುಷರು ಯಾಕೆ ತೆರವುಗೊಳಿಸ್ತಾ ಇರಿ ಎಂದು ಪ್ರಶ್ನಿಸಿದಾಗ ಪಾಲಿಕೆ ಸಿಬ್ಬಂದಿ, ನಾವು ಕಿತ್ತು ಹಾಕ್ತೇವೆ, ನೀವು ಏನ್ ಮಾಡ್ಕೊಳ್ತೀರಿ, ಮುತ್ತಿಗೆ ಹಾಕ್ತೀರಾ, ಧರಣಿ ಕೊಡ್ತೀರಾ, ಕುಳಿತುಕೊಳ್ಳಿ, ನಿಮ್ಮ ಕೈಲಿ ಏನು ಆಗೋದಿಲ್ಲ, ಅದೇನು ಮಾಡಿಕೊಳ್ತೀರಿ ಮಾಡಿಕೊಳ್ಳಿರಿ ಎಂದಾಗ ದೇವಸ್ಥಾನ ಪೂಜೆಗೆ ಬಂದಿದ್ದ ಮಹಿಳೆಯರು ಪುರುಷರು ಸಿಟ್ಟಿಗೆ ಬಂದು ಮಹಾನಗರ ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗುತ್ತಾ ದೇವಸ್ಥಾನ ಮುಂಭಾಗದ ರಸ್ತೆಯ ಮೇಲೆ ಧರಣಿ ಕುಳಿತುಕೊಂಡರು. ವಿಷಯ ತಿಳಿದ ತಕ್ಷಣ ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಆಗಮಿಸಿದರು. ಪಾಲಿಕೆಯ ಸದಸ್ಯರಾದ ಶಶಿರಾಜ್, ಸಾಜಿದ್, ಸಮೀರ್ ಮತ್ತು ಕಡಕೋಲು ಆಂಜನೇಯ, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಮಹಾನಗರ ಪಾಲಿಕೆಯ ವಲಯ ಆಯುಕ್ತ ಮಲ್ಲಿಕಾರ್ಜುನರವರು ಆಗಮಿಸಿದರು. ಸ್ಥಳದಲ್ಲಿ ಧಿಕ್ಕಾರ ಘೋಷಣೆಗಳು, ವಾಸವಿ ಮಾತಿಗೆ ಜೈಕಾರಗಳು ಹೆಚ್ಚಾದವು. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಮಾತನಾಡುತ್ತಾ, ಆರ್ಯವೈಶ್ಯರು ಶಾಂತಿ ಪ್ರಿಯರು, ಆದರೆ ಪಾಲಿಕೆ ಸಿಬ್ಬಂದಿಗಳು ಬಳಸಿದ ಪದಗಳು ಅವರುಗಳಿಗೆ ನೋವನ್ನ ತಂದಿದೆ. ಮಹಿಳೆಯರು ಸಹ ರೊಚ್ಚಿಗೆದ್ದಿದ್ದಾರೆ. ಅವರ ಧಾರ್ಮಿಕ ನಂಬಿಕೆ ಕೆಣಕುವುದು ಸರಿಯಲ್ಲ. ವಿಷಯ ಏನೇ ಇದ್ರೂ ದೇವಸ್ಥಾನದ ಸಮಿತಿಯ ಜೊತೆಗೆ ಮಾತನಾಡಬಹುದಿತ್ತು. ಇದು ಸರಿಯಾದ ಕ್ರಮವಲ್ಲ ಎಂದರು. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮರವರು ಮಾತನಾಡುತ್ತಾ, ಪಾಲಿಕೆಯ ಮಾತುಗಳು ಸಮುದಾಯದ ಜನರಿಗೆ ನೋವನ್ನ ತಂದಿದೆ. ಇದನ್ನ ಯಾರೂ ಸಹಿಸೋದಿಲ್ಲ. ಕೂಡಲೇ ಪಾಲಿಕೆ ಅಧಿಕಾರಿ ರಾಜ್ಕುಮಾರ್ ಸಿಬ್ಬಂದಿ ನರಸಿಂಹಲು ತಕ್ಷಣ ಇಲ್ಲಿಗೆ ಬರಬೇಕು. ತಪ್ಪಿದ ಮಾತಿಗೆ ಕ್ಷಮಾಪಣೆ ಕೇಳಬೇಕು, ಇಲ್ಲವಾದ್ರೆ ಇಲ್ಲಿಂದ ಯಾರೂ ಕದರೋದಿಲ್ಲ ಎಂದು ಹೇಳಿದ್ರು. ದೇವಸ್ಥಾನ ಕಾರ್ಯದರ್ಶಿ ಪಿಸಿ ಪದ್ಮರಾಜ, ಕೋಶಾಧ್ಯಕ್ಷ ಜಟ್ಟಂ ಪದ್ಮರಾಜ, ಬಿ ಗೋವಿಂದ, ಪಲಗುಲು ನಾಗರಾಜ, ಗಾಣದಾಳ ಲಕ್ಷ್ಮೀಪತಿ, ಹಿಂಗೋಲಿ ಅಶೋಕ, ತೋರಣದಾಳ ವೀಣಾ ರವರು ಧರಣಿ ನಿರತರನ್ನ ಉದ್ದೇಶಿಸಿ ಮಾತನಾಡಿದರು. ಧರಣಿಯಲ್ಲಿ ಆರ್ಯವೈಶ್ಯ ಸಮುದಾಯದ ಮುಖಂಡರುಗಳು, ವಿಶೇಷವಾಗಿ ಮಹಿಳೆಯರು, ನಾವು ಶಾಂತಿ ಪ್ರಿಯರು, ನಮ್ಮನ್ನ ಕೆಣಕಬೇಡಿ ಎಂದು ಘೋಷಣೆಯಲ್ಲಿ ಕೂಗಿದ್ದು ವಿಶೇಷವಾಗಿತ್ತು. ನಂತರ ಪಾಲಿಕೆಯ ಆಯುಕ್ತರಾದ ಮಲ್ಲಿಕಾರ್ಜುನರವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಧರಣಿ ಸಂದರ್ಭದಲ್ಲಿ ಕೆಸಿ ವೀರೇಶ ವಕೀಲರು, ಎಂಆರ್ ದತ್ತಾತ್ರೇಯ, ಬಿ ಜಗದೀಶ್ ಗುಪ್ತಾ, ದಾಮಗಿರಿದ್ದಿ ಮಂಜುನಾಥ, ಹಿಂಗೋಲಿ ಅಶೋಕ, ಎಂಆರ್ ಶ್ರೀನಿವಾಸ, ಕೊಂಪಲ ಸ್ವಾತಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನ್ಗೌಡ, ಪ್ರಜಾಪ್ರಭುತ್ವ ರಾಯಚೂರು. ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನ್ಗೌಡ, ಎನ್ಕೆಎಸ್ ಟಿವಿ4 ರಾಯಚೂರು. ದಿನನಿತ್ಯದ ಕಾರ್ಯಗಳ ಹೇಳುವಂತ ಬ್ಯಾನರ್ ಗುಡಿಯ ಕಾಂಪೌಂಡ್ ಒಳಗಡೆ ಹಾಕಿದ್ದನ್ನು ನಗರಸಭೆಯ ಸಿಬ್ಬಂದಿ ವರ್ಗದವರು, ಕೆಳಹಂತದ ಸಿಬ್ಬಂದಿ ವರ್ಗದವರು ಬಹಳ ಆ ಒಂದು ಸಮಾಜಕ್ಕೆ ಹೀಯಾಳಿಸಿ ಮಾತನಾಡಿ ಅದನ್ನು ಅವರು ಸ್ವಂತ ಜಾಗದಲ್ಲಿ ಇದ್ದಾಗ್ಯೂ ಕಿತ್ತಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಬಳಸಿದಂಥ ಭಾಷೆ, ಏನು ಕಿತ್ಕೊಂತೀರಿ ಕಿತ್ಕೊಳ್ರಿ, ನೀವೇನು ಮುತ್ತಿಗೆ ಹಾಕ್ತೀರ ಹಾಕ್ರಿ, ಯಾರಿಗೆ ಮುತ್ತಿಗೆ ಹಾಕ್ತೀರ ಹಾಕ್ರಿ ಅಂತ ಏನು ಭಾಳ ಒಂದು ದೊಡ್ಡ ಸಮಾಜಕ್ಕೆ ಈ ರೀತಿ ಅಸಭ್ಯದ ಮಾತುಗಳನ್ನಾಡಿ ಸಮಾಜಕ್ಕೆ ಅಗೌರವ ತರುವಂಥ ಕೆಲಸ ಮಾಡಿದರೆ ಇದನ್ನು ಖಂಡಿಸಿ ನಾವು ಇವತ್ತು ನಗರಸಭೆ ಯಾವ ಅಧಿಕಾರಿ ಬಂದು ಇಲ್ಲಿ ಅವರು ಆ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದ್ರು ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಅದಲ್ಲದೆ ಅವ್ರ ಕಾಂಪೌಂಡ್ ಒಳಗಡೆ ಏನು ಬ್ಯಾನರ್ ಹಾಕ್ಕೊಂಡಿದ್ದಾರೆ ದಿನನಿತ್ಯದ ಕಾರ್ಯಗಳನ್ನು ಹೇಳುವಂಥದ್ದು, ಅದನ್ನು ತಕ್ಷಣ ರಿಸ್ಟೋರ್ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ಸಮಾಜದ ಎಲ್ಲ ಯುವಕರು, ಹೆಣ್ಮಕ್ಳು, ತಾಯಂದರು ಎಲ್ಲರೂ ಸೇರಿ ರಸ್ತೆ ಕಡೆ ಮಾಡುವಂಥ ಕೆಲಸ ಮಾಡಿದರೆ ನಾವು ಅವ್ರಿಗೆ ಬೆಂಬಲ ಸೂಚಿಸಿ ಇವತ್ತು ಅವ್ರಿಗೆ ನಾವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡೋದಂತ ಒಂದು ಬೆಂಬಲ ಸೂಚಿಸಿ ನಾವು ಅವ್ರ ಜೊತೆ ಸೇರಿದ್ದೇವೆ.